ಪ್ರಾರ್ಥನೆಯು ವಿಶ್ವಾಸದ ಜೀವಿತಕ್ಕೆ ಬಹುದೊಡ್ಡ ಅಸ್ತ್ರವಾಗಿದೆ. ನಾವೆಲ್ಲರೂ ಪ್ರಾರ್ಥನಾ ವೀರರಾಗಿರಬೇಕು. ನೀವು ಹೇಗಿರುವಿರಿ? ಆತ್ಮೀಯ ಸ್ನೇಹಿತರೆ, ಸತ್ಯವೇದ ಅಧ್ಯಯನದಲ್ಲಿ ಇಂದು ನಾವು ಯಾಕೋಬನು ಬರೆದ ಪತ್ರಿಕೆ ಅಧ್ಯಯನದ ಕೊನೆ ಕಾರ್ಯಕ್ರಮಕ್ಕೆ ಬಂದಿರುತ್ತೇವೆ. ಇಲ್ಲಿಯವರೆಗೆ ದೇವರ ನಡೆಸುವಿಕೆಗಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ವಿಶ್ವಾಸದ ಜೀವಿತದಲ್ಲಿ ದೀರ್ಘ ಶಾಂತಿಯಿಂದಿರುವುದು ಪ್ರಾರ್ಥನೆ ಎಷ್ಟು ಪ್ರಬಲವಾದ ಅಸ್ತ್ರವಾಗಿದೆ ಎಂಬುದನ್ನು ಇಂದಿನ ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ. ದೇವರು ನಿಮಗೆ ತಿಳಿಸಿದ ಸತ್ಯಗಳನ್ನು ಕರೆ ಮಾಡಿ ನಮಗೆ ತಿಳಿಯಪಡಿಸಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನಿನ್ನ ಕಟ್ಟಳೆಗಳು ಮಹತ್ವವುಳ್ಳವುಗಳೇ, ಪೂರ್ಣ ಹೃದಯದಿಂದ ಅವುಗಳನ್ನು ಕೈಕೊಳ್ಳುತ್ತೇನೆ. ಕೀರ್ತನೆಗಳು 119, 129 ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರಾತ್ಮನ ನಡೆಸುವಿಕೆಯೊಂದಿಗೆ ನಾವು ಸತ್ಯವೇದ ಅಧ್ಯಯನದಲ್ಲಿ ತಿಳಿದುಕೊಂಡ ಸತ್ಯಗಳಿಗೆ ವಿಧೇಯರಾಗಿ ನಮ್ಮ ಜೀವಿತದಲ್ಲಿ ನಾವು ಮುಂದೆ ಸಾಗೋಣ. ಯಾಕೋಬನು ಬರೆದ ಪತ್ರಿಕೆಯ ಅಧ್ಯಯನದ ಕೊನೆಯ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ದೇವರಾತ್ಮನ ಸಹಾಯವನ್ನು ಬೇಡಿಕೊಳ್ಳುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವ ಹಾಗೆ ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದಿರಿ. ವ್ಯವಸಾಯಗಾರನನ್ನು ನೋಡಿರಿ, ಅವನು ಭೂಮಿಯ ಬೆಳೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದಿರುವನು ಎಂಬುದಾಗಿ. ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದು ತನ್ನ ರಾಜ್ಯವನ್ನು ಸ್ಥಾಪಿಸ್ತಾನೆ ಎಂಬುದರ ಕುರಿತು ಸತ್ಯವೇದವು ಹೆಚ್ಚಿನ ಮೊತ್ತವನ್ನು ತಿಳಿಸುತ್ತದೆ. ಆಗ ಲೋಕದ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಬಡವರು ಉತ್ತಮವಾದ, ಸರಿಯಾದ ಮತ್ತು ಪ್ರಾಮಾಣಿಕವಾದ ಪಾಲನ್ನು ಹೊಂದಲಿಕ್ಕಿದ್ದಾರೆ. ಇದನ್ನೇ ಎಲ್ಲ ಪ್ರವಾದಿಗಳು ಪ್ರಸ್ತಾಪಿಸಿದರು ಮತ್ತು ಅದರ ಮೇಲೆ ಪ್ರಾಮುಖ್ಯತೆಯನ್ನು ಹಾಕಿದರು. ಯೆಶಾಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 4ನೇ ವಚನದಲ್ಲಿ, ಬಡವರಿಗೋಸ್ಕರ ನ್ಯಾಯವಾಗಿ ತೀರ್ಪು ಮಾಡುವನು, ಲೋಕದ ದೀನರಿಗೋಸ್ಕರ ಧರ್ಮವಾಗಿ ನಿರ್ಣಯಿಸುವನು, ಲೋಕವನ್ನು ತನ್ನ ಬಾಯ ದಂಡದಿಂದ ದಂಡಿಸುವನು, ದುಷ್ಟರನ್ನು ತನ್ನ ಬಾಯಸುರಿನಿಂದ ಕೊಲ್ಲುವನು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ನಾವು ಯಾವುದೋ ಒಂದು ರಾಜಕೀಯ ಪಕ್ಷವನ್ನು ಬದಲಾಯಿಸುವುದರಿಂದ ಬಡವರಿಗೆ ಉತ್ತಮ ಪಾಲನ್ನು ಕೊಡುವ ಆಶ್ವಾಸನೆಯನ್ನು ನೀಡಲಿಕ್ಕಾಗುವುದಿಲ್ಲ. ಈ ವಿಷಯದಲ್ಲಿ ಖಂಡಿತವಾಗಿಯೂ ನಾವು ಮನುಷ್ಯರನ್ನು ನೋಡಲಿಕ್ಕಾಗುವುದಿಲ್ಲ. ಮನುಷ್ಯರು ಯಾವ ವಾಗ್ದಾನವನ್ನು ಮಾಡಿದರೂ ಅವರು ಬಡವರನ್ನು ಉತ್ತಮ ರೀತಿಯಿಂದ ನೋಡಿಕೊಳ್ಳಲಿಕ್ಕಾಗುವುದಿಲ್ಲ. ಯೇಸು ಕ್ರಿಸ್ತನು ಮಾತ್ರ ನಮ್ಮ ಏಕೈಕ ನಿರೀಕ್ಷೆಯಾಗಿದ್ದಾನೆ ಮತ್ತು ಯೇಸು ಕ್ರಿಸ್ತನಲ್ಲಿ ಆಸಕ್ತರಾಗಬಹುದಾದ ಜನರ ಗುಂಪು ಯಾವುದೆಂದರೆ ಅದು ಬಡವರ ಗುಂಪು ಆಗಿರುತ್ತದೆ. ಯಾಕಂದರೆ ಆತನು ತನ್ನ ರಾಜ್ಯವನ್ನು ಸ್ಥಾಪಿಸಿದಾಗ ಅವರಿಗೆ ಶ್ರೇಷ್ಠವಾದ ಪಾಲನ್ನು ಕೊಡಲಿಕ್ಕಿದ್ದಾನೆ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದಿರಿ ಎಂಬುದಾಗಿ ನೋಡುತ್ತೇವೆ. ಇದು ಪ್ರಚಂಡವಾದ ಹೇಳಿಕೆಯಾಗಿರುತ್ತದೆ. ಯೇಸು ಕ್ರಿಸ್ತನ ಬರೋಣವು ಲೋಕದ ತಪ್ಪುಗಳನ್ನು ಸರಿಪಡಿಸುತ್ತದೆ. ಇದರ ಕುರಿತು ನಾವು ಮತ್ತೆ ಮತ್ತೆ ದೇವರ ವಾಕ್ಯದಲ್ಲಿ ಓದುವುದರ ಕುರಿತು ಕೇವಲ ಪ್ರವಾದಿಗಳು ಮಾತ್ರ ಹೇಳುವುದಲ್ಲ, ಆದರೆ ಸ್ವತಃ ಯೇಸು ಕ್ರಿಸ್ತನು ತಾನೇ ತನ್ನ ರಾಜ್ಯದ ನೇಮವಾಗಲಿರುವ ಅಥವಾ ಕಟ್ಟಳೆಯಾಗಲಿರುವ ಪರ್ವತ ಪ್ರಸಂಗದಲ್ಲಿ ಬಹು ಸ್ಪಷ್ಟಪಡಿಸಿದನು. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 19ನೇ ವಚನದಿಂದ 24ನೇ ವಚನಗಳನ್ನು ನಾವು ಓದುವುದಾದರೆ, ಆತನು ತನ್ನ ಆಳ್ವಿಕೆಯಲ್ಲಿ ಬಡವರಿಗೆ ಉತ್ತಮವಾದ ಪಾಲನ್ನು ಕೊಡಲಿದ್ದಾನೆ ಎಂಬುದನ್ನು ನೋಡುತ್ತೇವೆ. ಮುಂದುವರೆದು ಈ ವಾಕ್ಯ ಭಾಗದಲ್ಲಿ, ವ್ಯವಸಾಯಗಾರನನ್ನು ನೋಡಿರಿ, ಅವನು ಭೂಮಿಯ ಬೆಳೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದಿರುವನು ಎಂಬುದಾಗಿ ನೋಡುತ್ತೇವೆ. ಅಂದರೆ ಬೇರೆ ಮಾತಿನಲ್ಲಿ ಹೇಳುವುದಾದರೆ, ವ್ಯವಸಾಯಗಾರನು ಇಂದು ಬೀಜವನ್ನು ಬಿತ್ತಿ ನಾಳೆ ಬೆಳೆಯನ್ನು ಹುಡುಕುತ್ತಾ ಹೋಗುವುದಿಲ್ಲ ಎಂಬುದಾಗಿರುತ್ತದೆ. ತಾಳ್ಮೆಯಿಂದಿರಿ. ಸುಗ್ಗಿಯು ಅಥವಾ
ಬೆಳೆಯು ಬಂದೇ ಬರುತ್ತದೆ ಎಂಬುದಾಗಿ ಯಾಕೋಬನು ಹೇಳುತ್ತಿರುವನು. ಪ್ರಿಯರೇ, ದೇವರ ವಾಕ್ಯವನ್ನು ಆತನ ಸುವಾರ್ತೆಯನ್ನು ಸಾರುತ್ತಿರುವುದು ನಮ್ಮ ವ್ಯವಹಾರವಾಗಿರುತ್ತದೆ. ಯೇಸು ಕ್ರಿಸ್ತನು ತಾನೇ ಬಿತ್ತುವವನಾಗಿದ್ದಾನೆ. ಆತನ ಸೇವೆಯನ್ನು ನಾವು ಮಾಡುತ್ತಿರುವೆವು. ಆದರೆ ಬೆಳೆಯನ್ನು ಕೊಯ್ಯಲು ಆತನು ದೇವದೂತರನ್ನು ಕಳುಹಿಸುತ್ತಾನೆ. ನೋಡಿರಿ, ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 2ನೇ ವಚನದಲ್ಲಿ ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ ಎಂಬುದಾಗಿ ಆತನು ಹೇಳಿದಾಗ ಆತನು ಒಂದು ಯುಗದ ಅಂತ್ಯದಲ್ಲಿದ್ದನು. ಅದು ಧರ್ಮಶಾಸ್ತ್ರದ ಯುಗದ ಅಂತ್ಯವಾಗಿತ್ತು. ಮತ್ತು ಹಾಗೆ ಹೇಳುವುದರ ಮೂಲಕ ಆತನು ತನ್ನ ಶಿಷ್ಯರನ್ನು ಲೋಕಾದ್ಯಂತವಲ್ಲ, ಆದರೆ ಬರೀ ಇಸ್ರಾಯೇಲರ ಬಳಿಗೆ ಮಾತ್ರ ಕಳುಹಿಸಿದನು. ಆದರೆ ನಾವು ಈಗ ಬರೀ ದೇವರ ವಾಕ್ಯವನ್ನು ಬಿತ್ತುತ್ತಿರುವೆವು. ಆತನ ದೂತರು ಬೆಳೆಯನ್ನು ಕೂಡಿಸಲಿರುವರು. ಆದ್ದರಿಂದ ನಾವು ಸೋತು ಹೋಗದೆ ನಮಗೆ ನೇಮಕವಾದ ಕೆಲಸವನ್ನು ಬಹು ತಾಳ್ಮೆಯಿಂದ ಮಾಡೋಣ. ದೇವರಿಗೆ ಮಹಿಮೆಯುಂಟಾಗಲಿ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ನೀವು ದೀರ್ಘ ಶಾಂತಿಯಿಂದಿರಿ, ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ, ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು ಎಂಬುದಾಗಿ. ಪ್ರಿಯ ದೇವಜನರೇ, ಕರ್ತನ ಬರೋಣವು ಹತ್ತಿರವಾಗಿರುವ ಕಾರಣ ನಾವು ದೀರ್ಘ ಶಾಂತಿಯಿಂದಿದ್ದು ನಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಬೇಕೆಂದು ಯಾಕೋಬನು ಇಲ್ಲಿ ಹೇಳುತ್ತಾ ಇದ್ದಾನೆ. ಆದರೆ ಬರೀ ಯಾಕೋಬನು ಈ ಮಾತನ್ನು ಹೇಳುತ್ತಾ ಇಲ್ಲ. ನಾವು ಕ್ರಿಸ್ತನ ಬರೋಣದ ಬೆಳಕಿನಲ್ಲಿ ಜೀವಿಸುವರಾಗಿರಬೇಕೆಂದು ಸತ್ಯವೇದದ ಉದ್ದಕ್ಕೂ ಕಲಿಸಲ್ಪಟ್ಟಿರುತ್ತವೆ. ಮುಂದಕ್ಕೆ ನೋಡೋಣ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನವನ್ನು. ಸಹೋದರರೇ, ನೀವು ಒಬ್ಬರ ಮೇಲೊಬ್ಬರು ಗುಣಗುಟ್ಟಬೇಡಿರಿ, ನ್ಯಾಯ ವಿಚಾರಣೆಗೆ ಗುರಿಯಾದಿರಿ. ಅಗೋ, ನ್ಯಾಯಾಧಿಪತಿಯು ಬಾಗಿಲಿನ ಹತ್ತಿರದಲ್ಲೇ ನಿಂತಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಂದು ವೇಳೆ ನಾನು ಇಲ್ಲವೇ ನಮ್ಮಲ್ಲಿ ಯಾರೋ ಒಬ್ಬರು ಬೇರೊಬ್ಬರ ಮೇಲೆ ನ್ಯಾಯ ವಿಚಾರಣೆಯನ್ನು ಮಾಡಲು ಕೂತಿರುವಾಗ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದರೆ ಅದೆಂಥ ಮುಜುಗರದ ಸಂಗತಿಯಾಗಿರುತ್ತದೆ ಅಲ್ಲವೇ? ಆಗ ಆತನು ನಮ್ಮನ್ನು ತೀರ್ಪು ಮಾಡುತ್ತಿರುವ ಅದೇ ಸಮಯದಲ್ಲಿ ನಾವು ಕೂಡಲೇ ನಮ್ಮನ್ನು ಆತನ ಸ್ಥಾನದಲ್ಲಿ ಕಂಡುಕೊಳ್ಳುತ್ತೇವೆ. ಇಲ್ಲಿ ಯಾಕೋಬನು ಹೇಳುತ್ತಿರುವುದೇನೆಂದರೆ, ಆತನು ಬರುವುದರೊಳಗಾಗಿ ನಿನ್ನ ಮನೆಯನ್ನು ಕ್ರಮಪಡಿಸಿಕೋ, ನಿನ್ನ ವ್ಯವಹಾರಗಳನ್ನು ಸರಿಪಡಿಸಿಕೋ. ಇಲ್ಲವಾದರೆ ಆತನು ಬಂದು ನಂತರ ಸರಿಯಾಗಿಲ್ಲದವುಗಳನ್ನು ಆತನು ಸರಿಪಡಿಸಲಿರುವನು ಎಂಬುದಾಗಿ. ಇದು ವಿಶ್ವಾಸಿಗಳು ಗ್ರಹಿಸಬೇಕಾದ ಪ್ರಮುಖವಾದ ಸಂಗತಿಯಾಗಿರುತ್ತದೆ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಸಂಕಟ ಬಾಧೆಗಳನ್ನು ಸಹಿಸಿದ ಪ್ರವಾದಿಗಳು ನಮಗೆ ಮಾದರಿಯಾಗಿರುವರು ಎಂಬುದಾಗಿ. ಅವರು ಬಾಧೆಯನ್ನು ಅನುಭವಿಸಿದರೂ ತಾಳ್ಮೆಯಿಂದಿದ್ದರು. ಮುಂದಕ್ಕೆ ನೋಡೋಣ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನವನ್ನು. ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲವೇ? ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ ಕರ್ತನು ಕರುಣಾಸಾಗರನು ದಯಾಳುವು ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ ಎಂಬುದಾಗಿ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ ಎಂಬುದಾಗಿ ನೋಡುತ್ತೇವೆ. ಹೌದು, ಹೀಗಷ್ಟೇ ಅದರ ಕುರಿತು ಕೇಳಿದ್ದೇವೆ. ಆದರೆ ನಿಜವಾಗಿಯೂ ನಾವು ನೋಡುವುದಾದರೆ, ಅಂದರೆ ಯೋಬನ ಪುಸ್ತಕದಲ್ಲಿ ನಾವು ಓದುವುದಾದರೆ, ಯೋಬನು ತಾಳ್ಮೆಯಿಂದಿರಲಿಲ್ಲ ಎಂಬುದು ಕಂಡುಬರುತ್ತದೆ. ಅವನು ತಾಳ್ಮೆ ಇಲ್ಲದ ಮನುಷ್ಯನಾಗಿದ್ದನು, ಆದರೆ ಅವನು ತಾಳ್ಮೆಯನ್ನು ಕಲಿತುಕೊಂಡನು. ಮುಂದುವರೆದು ಈ ವಾಕ್ಯ ಭಾಗದಲ್ಲಿ ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ ಕರ್ತನು ಕರುಣಾಸಾಗರನು ದಯಾಳುವು ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ ಎಂಬುದಾಗಿ ನೋಡುತ್ತೇವೆ. ಇದನ್ನು ಬೇರೆ ಮಾತುಗಳಲ್ಲಿ ದೇವರು ಕನಿಕರ ಅಥವಾ ಅನುಕಂಪದಿಂದ ತುಂಬಿರುವಾತನಾಗಿದ್ದಾನೆ ಮತ್ತು ಕರುಣಾಮಯನಾಗಿದ್ದಾನೆ ಎಂಬುದಾಗಿ ಹೇಳಬಹುದು. ನಾವು ಯೋಬನ ಪರೀಕ್ಷೆಯ ಕಾಲದ ಅಂತ್ಯಕ್ಕೆ ಹೋಗುವುದಾದರೆ ಅಲ್ಲಿ ಅವನು ಕಲಿತುಕೊಂಡ ಶ್ರೇಷ್ಠವಾದ ಪಾಠವನ್ನು ಮತ್ತು ದೇವರು ನಿಜವಾಗಿಯೂ ಕರುಣಾಸಾಗರನು ಅಥವಾ ಅವನೊಂದಿಗೆ ಉದಾರಿಯೂ ಆಗಿದ್ದನು ಎಂಬುದನ್ನು ನೋಡುತ್ತೇವೆ. ಯಾಕೋಬನು ಬರೆದ ಪತ್ರಿಕೆ
5ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಮುಖ್ಯವಾಗಿ ನನ್ನ ಸಹೋದರರೇ, ಆಣೆ ಇಡಲೇಬೇಡಿರಿ. ಆಕಾಶದ ಮೇಲಾಗಲಿ ಭೂಮಿಯ ಮೇಲಾಗಲಿ ಇನ್ನಾತರ ಮೇಲಾಗಲಿ ಆಣೆ ಇಡಬೇಡಿರಿ. ಹೌದೆಂದು ಹೇಳಬೇಕಾದರೆ ಹೌದೆನ್ನಿರಿ, ಅಲ್ಲವೆನ್ನಬೇಕಾದರೆ ಅಲ್ಲವೆನ್ನಿರಿ. ಹೀಗಾದರೆ ನೀವು ನ್ಯಾಯ ವಿಚಾರಣೆಗೆ ಗುರಿಯಾಗುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದನ್ನೇ ನಾವು ಬೇರೆ ಮಾತಿನಲ್ಲಿ ಹೇಳುವುದಾದರೆ, ನಾವು ಯಾರಿಗಾದರೂ ಯಾವ ವಿಷಯದಲ್ಲಿ ಆದರೂ ವಾಗ್ದಾನವನ್ನು ಮಾಡುವುದಾದರೆ ಅದು ನ್ಯಾಯಾಲಯದಲ್ಲಿ ತೆಗೆದುಕೊಳ್ಳುವ ಆಣೆಯಂತಿರಬೇಕು. ನ್ಯಾಯಾಲಯದಲ್ಲಿ ನಾವು ಸತ್ಯವನ್ನೇ ಆಡುತ್ತೇವೆ ಎಂಬ ಆಣೆ ಇಡುತ್ತೇವೆ. ಹಾಗೆಯೇ ನಮ್ಮ ಸಂಭಾಷಣೆಯೆಲ್ಲವೂ ಅದರಂತೆಯೇ ಇರಬೇಕು ಎಂಬುದಾಗಿ ಯಾಕೋಬನು ಹೇಳುತ್ತಿರುವನು. ಮುಂದಕ್ಕೆ ನಾವು ನೀತಿವಂತನ ಪ್ರಾರ್ಥನೆಯು ಬಲವಾಗಿದೆ ಎಂಬ ವಿಚಾರವನ್ನು ನೋಡೋಣ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ನಿಮ್ಮಲ್ಲಿ ಬಾಧೆ ಪಡುವವನಿದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ, ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ ಅವನು ಕೀರ್ತನೆ ಹಾಡಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಬಾಧೆ ಪಡುವವನು ದೇವರಿಗೆ ಪ್ರಾರ್ಥಿಸಲಿ ಮತ್ತು ಸಂತೋಷವಾಗಿರುವವನು ಕೀರ್ತನೆ ಹಾಡಲಿ ಎಂಬುದಾಗಿ ಯಾಕೋಬನು ಹೇಳುತ್ತಿರುವನು. ಕೆಲವು ಸಾರಿ ಸಭೆಯಲ್ಲಿ ಸ್ತುತಿ ಆರಾಧನೆಯನ್ನು ನಡೆಸುವವನು ಈಗ ಎಲ್ಲರೂ ನಗುಮುಖದೊಂದಿಗೆ ದೇವರನ್ನು ಆರಾಧಿಸೋಣ ಎಂಬುದಾಗಿ ಪ್ರಕಟಣೆಯನ್ನು ಮಾಡುತ್ತಾರೆ. ಆದರೆ ಖಂಡಿತವಾಗಿಯೂ ಜನ ಸಮೂಹದಲ್ಲಿ ಕೆಲವರು ಯಾವುದೋ ಒಂದು ಬೇಸರಿಕೆಯಿಂದ ಅಥವಾ ನೋವಿನಿಂದ ಬಂದಿರುತ್ತಾರೆ. ಹಾಗಾದರೆ ಅವರೇನು ಮಾಡಬೇಕಾಗಿರುತ್ತದೆ? ಆರಾಧನೆ ನಡೆಸುವನು ಹೇಳಿದ ಕಾರಣದಿಂದಾಗಿ ಅವರು ನಗುವಿನ ಮುಖವಾಡವನ್ನು ಹಾಕಲಿಕ್ಕಾಗುವುದಿಲ್ಲ. ಬಾಧೆ, ಬೇಸರಿಕೆ, ನೋವಿನಿಂದ ಬಂದಂಥವರು ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ದೇವರು ಅವರ ಮನಸ್ಸಿನ ಭಾರವನ್ನು ತೆಗೆದುಹಾಕಿ ತನ್ನ ಸಮಾಧಾನವನ್ನು ಕೊಡುತ್ತಾನೆ. ನೋಡಿರಿ, ನಾವು ಸಭೆಗೆ ಹೋಗುವುದಕ್ಕಿಂತ ಮೊದಲೇ ಶ್ರೇಷ್ಠವಾದ ಉದ್ವೇಗವನ್ನು, ಉತ್ಸಾಹವನ್ನು ಹೊಂದಿದವರಾಗಿರಬೇಕೇ ಹೊರತು ಸಭೆಗೆ ಹೋಗುವುದಕ್ಕಾಗಿ ಮುಖವಾಡವನ್ನು ಧರಿಸುವವರಾಗಿರಬಾರದು. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ಅವನು ಸಭೆಯ ಹಿರಿಯರನ್ನು ಕರೆ ಕಳಿಸಲಿ, ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ ಎಂಬುದಾಗಿ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗವು ಅನೇಕ ಸಾರಿ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲ್ಪಟ್ಟಿರುವ ವಾಕ್ಯ ಭಾಗವಾಗಿರುತ್ತದೆ. ಯಾಕಂದರೆ ಸಾಮಾನ್ಯವಾಗಿ ಈ ವಾಕ್ಯವನ್ನು ಅಸ್ವಸ್ಥರಾಗಿರುವವರ ಮೇಲೆ ಪ್ರಯೋಗ ಮಾಡಲಾಗುತ್ತದೆ. ಅಸ್ವಸ್ಥರಾಗಿರುವ ವ್ಯಕ್ತಿಯು ಗುಣಮುಖರಾದರೆ ದೇವರಿಗೆ ಸ್ತೋತ್ರವಾಗಲಿ. ಒಂದು ವೇಳೆ ಗುಣವಾಗದೇ ಹೋದರೆ ಆಗ ಸಂದೇಹಗಳು, ಸಂಶಯಗಳು ಮೂಡಿ ಬರಲು ಸಾಧ್ಯತೆಗಳಿರುತ್ತವೆ. ಪ್ರಿಯರೇ, ಯಾಕೋಬನು ಈ ವಾಕ್ಯ ಭಾಗದಲ್ಲಿ ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ಎಂಬುದಾಗಿ ಕೇಳುವುದರ ಮೂಲಕ ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಮಾಡಬೇಕಾದದ್ದೇನೆಂದರೆ ಎಂಬುದಾಗಿ ಹೇಳುತ್ತಿರುವನು. ಆದದರಿಂದ ಮೂಲ ಬರಹಗಳ ಮೂಲಕ ಅಸ್ವಸ್ಥನಾಗಿರುವವನು ಮಾಡಬೇಕಾದದ್ದೇನೆಂದರೆ, ಮೊದಲನೇದಾಗಿ ಅವನು ಸಭೆಯ ಹಿರಿಯರನ್ನು ಕರೆ ಕಳಿಸಲಿ, ಅವರು ಆ ವ್ಯಕ್ತಿಗೋಸ್ಕರ ಪ್ರಾರ್ಥಿಸಲಿ ಎಂಬುದಾಗಿಯೂ, ಮತ್ತು ಎರಡನೇದಾಗಿಯೂ ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಲಿ ಎಂಬುದಾಗಿಯೂ ಇರುತ್ತದೆ. ಪ್ರಿಯರೇ, ಈಗ ಹೊಸ ಒಡಂಬಡಿಕೆಯಲ್ಲಿ ಗ್ರೀಕ್ ಭಾಷೆಯ 2 ಪದಗಳ ಭಾಷಾಂತರವು ಎಣ್ಣೆ ಹಚ್ಚಿ ಎಂಬ ಒಂದೇ ಪದದಲ್ಲಿ ಸೇರಿಕೊಂಡಿರುತ್ತವೆ. ಅವು ಯಾವುವೆಂದರೆ, ಮೊದಲನೇದಾಗಿ ಕ್ರಿಯೋ, ಅಂದರೆ ಧಾರ್ಮಿಕ ರೀತಿಯಲ್ಲಿ ಉಪಯೋಗಿಸಲ್ಪಡುವ ಅಭಿಷೇಕಿಸು ಎಂಬ ಅರ್ಥವನ್ನು ಹೊಂದಿರುವಂಥದ್ದಾಗಿರುತ್ತದೆ. ಈ ಪದದಿಂದಲೇ ಕ್ರಿಸ್ಟೋಸ್, ಅಂದರೆ ಅಭಿಷಿಕ್ತನಾದ ಕ್ರಿಸ್ತನು ಎಂಬುದು ಬಂದಿರುತ್ತದೆ. ಈ ಅಭಿಷೇಕಿಸುವುದು ಅಂದರೆ ಸುಗಂಧಿತ ಮುಲಾಮು ಅಥವಾ ಎಣ್ಣೆಯನ್ನು ಹಚ್ಚು ಎಂಬುದಾಗಿರುತ್ತದೆ. ಇದು ಈಗ ಹೊಸ ಒಡಂಬಡಿಕೆಯಲ್ಲಿ 5 ಸಾರಿ ಉಪಯೋಗಿಸಲ್ಪಟ್ಟಿರುತ್ತದೆ ಮತ್ತು ಇದು ತಂದೆಯಾದ ದೇವರು ಪವಿತ್ರಾತ್ಮನಿಂದ ಯೇಸು ಕ್ರಿಸ್ತನನ್ನು ಅಭಿಷೇಕಿಸುವುದನ್ನು ಉಲ್ಲೇಖಿಸುತ್ತದೆ. ಇನ್ನು ಎರಡನೆಯದಾಗಿ ಲೈಫೋ, ಅಂದರೆ ಲೌಕಿಕ ಅಥವಾ ಅಪವಿತ್ರತೆಯ ರೀತಿಯಲ್ಲಿ ಉಪಯೋಗಿಸುವ ಎಣ್ಣೆ ಹಚ್ಚುವುದನ್ನು ತೋರಿಸುವಂಥದ್ದಾಗಿದೆ. ಇದನ್ನು ಹೊಸ ಒಡಂಬಡಿಕೆಯಲ್ಲಿ ಹಲವಾರು ಸಾರಿ ಉಪಯೋಗಿಸಲಾಗಿದೆ. ಉದಾಹರಣೆಗೆ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 17ನೇ ವಚನದಲ್ಲಿ, ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳಕೋ ಎಂಬುದಾಗಿ ನೋಡುತ್ತೇವೆ. ಅರಸನಾದ ಹಿಜ್ಕೀಯನು ಅಸ್ವಸ್ಥನಾದಾಗ ಅವನ ಗಾಯದ ಮೇಲೆ ಔಷಧಿಯ ರೀತಿಯಲ್ಲಿ
ಎಣ್ಣೆ ಹಚ್ಚಿರುವುದನ್ನು ನಾವು ಇಲ್ಲಿ ಜ್ಞಾಪಿಸಿಕೊಳ್ಳಬಹುದು. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 25ನೇ ವಚನದಿಂದ 37ನೇ ವಚನಗಳಲ್ಲಿ ಯೇಸು ಕ್ರಿಸ್ತನು ಹೇಳಿದ ಕರುಣೆಯುಳ್ಳ ಸಮಾರ್ಯದವನ ಸಾಮ್ಯದಲ್ಲಿ ಆ ಸಮಾರ್ಯದವನು ಕಳ್ಳರ ಕೈಗೆ ಸಿಕ್ಕ ವ್ಯಕ್ತಿಯ ಗಾಯಗಳಿಗೆ ಎಣ್ಣೆ ಹಚ್ಚಿದನು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ನಮ್ಮ ಇಂದಿನ ವಾಕ್ಯ ಭಾಗದಲ್ಲಿ ಯಾಕೋಬನು ಈ ಎರಡನೆಯ ವಿಧವನ್ನು ಪ್ರಸ್ತಾಪಿಸುತ್ತಿರುವನು. ಹೇಗೆಂದರೆ, ಯಾರಾದರೂ ಅಸ್ವಸ್ಥರಾಗಿದ್ದರೆ ಮೊದಲು ಹಿರಿಯರನ್ನು ಕಳಿಸಿರಿ, ಅವರು ಬಂದು ಆ ವ್ಯಕ್ತಿಗೋಸ್ಕರ ಪ್ರಾರ್ಥಿಸಲಿ, ಮತ್ತು ಅದರ ನಂತರ ಎರಡನೆಯದಾಗಿ ಒಳ್ಳೆಯ ವೈದ್ಯರನ್ನು ಸಂಧಿಸಿ ಅವರಿಂದ ತಕ್ಕ ಔಷಧಿಯನ್ನು ತೆಗೆದುಕೊಳ್ಳಿರಿ ಎಂಬುದಾಗಿ. ಪ್ರಿಯ ದೇವಜನರೇ, ಯಾಕೋಬನು ಪ್ರಾರ್ಥನೆಯ ಮನುಷ್ಯನಾಗಿದ್ದಾನೆ ಮತ್ತು ಅದೇ ಸಮಯದಲ್ಲಿ ಪ್ರಾಯೋಗಿಕವಾಗಿಯೂ ಮಾತಾಡುತ್ತಾ ಇದ್ದಾನೆ. ಮುಂದಿನ ವಚನಗಳಲ್ಲಿ ತನ್ನನ್ನು ಇನ್ನಷ್ಟು ಸ್ಪಷ್ಟಪಡಿಸುತ್ತಾ ಇದ್ದಾನೆ. ಅದೇನೆಂಬುದಾಗಿ ನೋಡೋಣ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 15 ಮತ್ತು 16ನೇ ವಚನವನ್ನು ಗಮನಿಸಿರಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು, ಕರ್ತನು ಅವನನ್ನು ಎಬ್ಬಿಸುವನು, ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು ಎಂಬುದು ದೇವಜನರ ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು ತೋರಿಸಿಕೊಡುತ್ತದೆ. ನಾವು ಅಸ್ವಸ್ಥರಾಗಿರುವಾಗ ಖಂಡಿತವಾಗಿಯೂ ದೇವಜನರನ್ನು ಪ್ರಾರ್ಥನೆಗಾಗಿ ಕೇಳಿಕೊಳ್ಳುವುದು ಅವಶ್ಯವಾಗಿದೆ. ಮುಂದುವರಿದು, ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು ಎಂಬುದಾಗಿ ನೋಡುತ್ತೇವೆ. ಇದನ್ನು ಓದುವಾಗ ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಗುಣಪಡಿಸಿದ ಘಟನೆಯು ನಮ್ಮ ನೆನಪಿಗೆ ಬರುತ್ತದಲ್ಲವೇ? ನಮ್ಮ ಇಂದಿನ ವಾಕ್ಯ ಭಾಗಕ್ಕೆ ಬರುವಾಗ, ಅಸ್ವಸ್ಥನಾದ ವ್ಯಕ್ತಿಯು ಅವಿಶ್ವಾಸಿಯಾಗಿದ್ದರೆ ಅವನಿಗಾಗಿ ಪ್ರಾರ್ಥಿಸಲು ಹೋಗುವವರು ಮೊದಲು ಅವನಿಗೆ ಯೇಸು ಕ್ರಿಸ್ತನ ರಕ್ಷಣೆಯ ಸುವಾರ್ತೆಯನ್ನು ಹೇಳುವುದು ಅವಶ್ಯವಾಗಿರುತ್ತದೆ. ಆ ಸುವಾರ್ತೆಯನ್ನು ನಂಬುವ ಆ ವ್ಯಕ್ತಿಗೆ ಆತ್ಮದ ಸ್ವಸ್ಥತೆಯು ದೊರಕುತ್ತದೆ ಮತ್ತು ಅದರ ನಂತರ ಶಾರೀರಿಕ ಸ್ವಸ್ಥತೆಯು ಉಂಟಾಗುತ್ತದೆ. ಹೇಗೋ ಶಾರೀರಿಕವಾಗಿ ಸ್ವಸ್ಥತೆಯನ್ನು ಒದಗಿಸುವುದು ಖಂಡಿತವಾಗಿಯೂ ದೇವರ ಚಿತ್ತವಾಗಿರುತ್ತದೆ. ಹೀಗೆ ಹೇಳುವುದರ ಮೂಲಕ ಶಾರೀರಿಕ ಸ್ವಸ್ಥತೆಯನ್ನು ಅಲ್ಲಗಳೆಯುವಂತಿಲ್ಲ, ಹಾಗೂ ಅದು ನಡೆಯದಿದ್ದರೆ ಅದರ ಕುರಿತು ಸಂದೇಹ ಪಡುವುದು ಸಹ ಸರಿಯಾದದ್ದಲ್ಲ. ಪ್ರಿಯರೇ, ಮುಂದುವರೆದು ನಾವು, ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ನಾವು ದೇವರಿಗೆ ನಮ್ಮ ಪಾಪಗಳನ್ನು ಅರಿಕೆ ಮಾಡಬೇಕು, ಆದರೆ ಒಬ್ಬರಿಗೊಬ್ಬರು ತಪ್ಪುಗಳನ್ನು ಒಪ್ಪಿಕೊಳ್ಳಬೇಕು. ನಾವು ಒಬ್ಬರಿಗೆ ನೋವನ್ನು ಉಂಟು ಮಾಡಿದ್ದರೆ ಅವರ ಬಳಿಯಲ್ಲಿ ಅದನ್ನು ಒಪ್ಪಿಕೊಳ್ಳಬೇಕು, ಆದರೆ ನನ್ನ ಪಾಪವನ್ನು ದೇವರ ಮುಂದೆ ಅರಿಕೆ ಮಾಡಬೇಕು. ಯೋಹಾನ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದೇ. ದೇವರೊಬ್ಬನೇ ನಮ್ಮ ಪಾಪಗಳನ್ನು ಕ್ಷಮಿಸಲು ಶಕ್ತನಾಗಿರುತ್ತಾನೆ. ಅದು ಯಾವ ಮನುಷ್ಯನಿಂದಲೂ ಸಾಧ್ಯವಿಲ್ಲ. ಮುಂದುವರೆದು ನಾವು, ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಯಾಕೋಬನು ಶ್ರೇಷ್ಠವಾದ ಪ್ರಾರ್ಥನೆಯ ವ್ಯಕ್ತಿಯಾಗಿದ್ದನು. ಅವನು ಹೆಚ್ಚು ಸಮಯ ತನ್ನ ಮೊಣಕಾಲುಗಳ ಮೇಲೆ ಪ್ರಾರ್ಥಿಸುತ್ತಿದ್ದರಿಂದ ಅವನ ಮೊಣಕಾಲುಗಳು ಗಡುಸಾಗಿದ್ದವು ಮತ್ತು ಅವನನ್ನು ಹಳೆ ಒಂಟೆಯ ಮೊಣಕಾಲುಗಳು ಎಂಬುದಾಗಿ ಕರೆಯುತ್ತಿದ್ದರು. ಪ್ರಿಯರೇ, ಮುಂದಿನ ವಚನಗಳಲ್ಲಿ ಯಾಕೋಬನು ಪ್ರಾರ್ಥನೆಯ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿಯ ಕುರಿತು ಮಾತಾಡುತ್ತಾನೆ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 17 ಮತ್ತು 18ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಎಲಿಯನು ನಮ್ಮಂಥ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳುಗಳವರೆಗೆ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು ಎಂಬುದಾಗಿ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿರುವುದನ್ನು ನಾವು ಊಹಿಸಬಹುದೋ? ನೋಡಿರಿ, 3.5 ವರ್ಷ ಎಲಿಯನು ಹವಾಮಾನ ವರದಿಗಾರನಂತಿದ್ದನು. ಅವನು ಮಳೆಯನ್ನು ತಡೆದನು,
ಅವನು ತಿರುಗಿ ಪ್ರಾರ್ಥಿಸುವವರೆಗೂ ಮಳೆ ಬರಲೇ ಇಲ್ಲ. ನಾವು ಎಲಿಯನ ಹಾಗೆ ಸಾಮಾನ್ಯ ಮನುಷ್ಯರಾಗಿದ್ದೇವೆ. ಎಲಿಯನೇನು ಲೋಕಾತೀತ ಪುರುಷನಾಗಿರಲಿಲ್ಲ, ಅಂದರೆ ಅವನು ಸೂಪರ್ಮ್ಯಾನ್ ಆಗಿರಲಿಲ್ಲ. ಅವನು ನಮ್ಮ ಹಾಗೆ ಸಾಮಾನ್ಯನು, ಉದ್ವೇಗಗಳಿಗೆ ಒಳಪಟ್ಟವನಾಗಿದ್ದನು. ಆದರೆ ಅವನು ಬಹು ಭಾರದಿಂದ ಪ್ರಾರ್ಥಿಸುವ ಮನುಷ್ಯನಾಗಿದ್ದನು. ಮತ್ತು ಆ ರೀತಿಯ ಪ್ರಾರ್ಥನೆಯು ಇಂದು ನಮ್ಮಲ್ಲಿ ಅವಶ್ಯವಾಗಿ ಬೇಕಾಗಿರುತ್ತದೆ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು ಗಮನಿಸಿರಿ. ನನ್ನ ಸಹೋದರರೇ, ನಿಮ್ಮಲ್ಲಿ ಒಬ್ಬನು ಸತ್ಯ ಮಾರ್ಗವನ್ನು ತಪ್ಪಿ ಹೋಗಿರಲಾಗಿ ಮತ್ತೊಬ್ಬನು ಅವನನ್ನು ಸನ್ಮಾರ್ಗಕ್ಕೆ ತಂದರೆ, ಒಬ್ಬ ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿದವನು ಅವನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹು ಪಾಪಗಳನ್ನು ಮುಚ್ಚಿದವನಾದನೆಂದು ತಿಳಿದುಕೊಳ್ಳಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರ ಮಕ್ಕಳಾಗಿರುವ ತಂದೆ ತಾಯಿಗಳಿಗೆ ಹುಟ್ಟಿದರಿಂದ ಮಾತ್ರಕ್ಕೆ ಒಬ್ಬರು ದೇವರ ಮಕ್ಕಳಾಗುವುದಿಲ್ಲ. ಅವರು ಖಂಡಿತವಾಗಿಯೂ ಪಾಪಿಗಳಾಗೇ ಇರುತ್ತಾರೆ. ಇಂಥವರನ್ನು ಯೇಸು ಕ್ರಿಸ್ತನ ರಕ್ಷಣೆಯ ಮಾರ್ಗಕ್ಕೆ ನಡೆಸುವವರು ಅವರ ಬಹು ಪಾಪಗಳನ್ನು ಮುಚ್ಚುವರಾಗಿದ್ದಾರೆ ಎಂಬುದಾಗಿ ಯಾಕೋಬನು ಹೇಳುತ್ತಿರುವನು. ಅವರು ಯೇಸು ಕ್ರಿಸ್ತನ ರಕ್ಷಣಾನುಭವಕ್ಕೆ ಬರುವಾಗ ಅವರ ಪಾಪಗಳು ಅನೇಕವಾಗಿದ್ದರೂ ಅವು ಕ್ರಿಸ್ತನ ರಕ್ತದಿಂದ ಮುಚ್ಚಲ್ಪಡುತ್ತವೆ. ನಂಬಿಕೆಯಿಂದಲೇ ನೀತಿವಂತರಾಗುವುದರ ಅದ್ಭುತವೇನೆಂದರೆ, ಒಂದು ಸಾರಿ ದೇವರು ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪಗಳನ್ನು ಕ್ಷಮಿಸಿದರೆ ಅವು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅದರ ಹಾಗೆ ತೆಗೆಯಲ್ಪಡುವವು. ಪ್ರಿಯರೇ, ಇದುವೇ ಈ ಅತಿ ಪ್ರಾಯೋಗಿಕವಾದ ಯಾಕೋಬನ ಪತ್ರಿಕೆಯ ಅದ್ಭುತವಾದ ಮುಕ್ತಾಯವಾಗಿರುತ್ತದೆ. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾಕೋಬನು ಬರೆದ ಪತ್ರಿಕೆಯಲ್ಲಿ ನಾವು ತಿಳಿದುಕೊಂಡಂಥ ಅದ್ಭುತವಾದ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ, ನಮ್ಮ ನಂಬಿಕೆಯನ್ನು ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ನಾವು ಯೇಸು ಕ್ರಿಸ್ತನ ಮೂಲಕವಾಗಿ ನೀತಿವಂತರಾಗಿ ದೈವ ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ಸಹಾಯ ಮಾಡಿ ನಡೆಸಲಿ. ಮುಂದಿನ ಹೊಸ ಪುಸ್ತಕದ ಅಧ್ಯಯನಕ್ಕಾಗಿ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ಮಹಾಕೃಪೆಯಿಂದ ಯಾಕೋಬನು ಬರೆದ ಪತ್ರಿಕೆಯನ್ನು ಅಧ್ಯಯನ ಮಾಡಿ ಮುಗಿಸುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಾವು ಯಾವಾಗಲೂ ನಂಬಿಗಸ್ತರಾಗಿ ನಿನ್ನನ್ನು ಸೇವಿಸುತ್ತಾ ನಂಬಿಕೆಯ ಫಲಗಳನ್ನು ಕೊಡುವರಾಗುವುದಕ್ಕೆ, ಕ್ರಿಯೆಗಳ ಮೂಲಕ ಮುನ್ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು. ದೇವರೇ, ನಿನ್ನ ಒಂದೊಂದು ವಾಕ್ಯಗಳು ಎಷ್ಟೋ ಅದ್ಭುತವಾದವುಗಳಾಗಿವೆ. ಅವುಗಳನ್ನು ಪ್ರೀತಿಸಿ ಕೈಕೊಂಡು ನಡೆಯುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ನಿನ್ನ ಕೃಪೆ ಇರಲಿ, ನಿನ್ನ ಸಮಾಧಾನವಿರಲಿ. ಅವರು ವಾಕ್ಯಭರಿತರಾಗಿ ಆತ್ಮಭರಿತರಾಗಿ ನಿನ್ನನ್ನು ಹಿಂಬಾಲಿಸುವುದಕ್ಕೆ ಸಹಾಯ ಮಾಡು. ಕಷ್ಟ, ದುಃಖ, ಕಣ್ಣೀರು, ಬೇನೆ, ಬೇಸರ, ಕೊರತೆಗಳಿರುವವರೆಗೆ ಸಹಾಯ, ಬಿಡುಗಡೆ, ಸಮಾಧಾನ, ಕೃಪೆಯನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಯಾಕೋಬನು ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಎಷ್ಟೊಂದು ಸತ್ಯಗಳನ್ನು ತಿಳಿದುಕೊಂಡೆವು ಅಲ್ಲವೇ? ದೇವರಿಗೆ ಸ್ತೋತ್ರವಾಗಲಿ. ನಾವು ಕಲಿತ ಹಾಗೆ ನಮ್ಮ ನಂಬಿಕೆಯನ್ನು ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ಪ್ರಾರ್ಥನಾ ವೀರರಾಗಿ ಎಲ್ಲ ಸಂಗತಿಗಳಲ್ಲಿ ತಾಳ್ಮೆಯಿಂದ ಇದ್ದುಕೊಂಡು ಕ್ರಿಸ್ತನ 2ನೇ ಬರೋಣವನ್ನು ಎದುರು ನೋಡುತ್ತಾ ಸದಾ ಸಿದ್ಧರಾಗಿರೋಣ. ಮುಂದಿನ ಹೊಸ ಪುಸ್ತಕದ ಅಧ್ಯಯನಕ್ಕೆ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ. ಆತ್ಮೀಯ ವೀಕ್ಷಕರೇ, ದೇವರ ವಾಕ್ಯಗಳ ಅಧ್ಯಯನವು ಎಷ್ಟೊಂದು ಆಶೀರ್ವಾದವಾಗಿತ್ತಲ್ಲವೇ? ಈ ಸೇವೆಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಪ್ರಿಯರೆಲ್ಲರಿಗೂ ತಿಳಿಯಪಡಿಸಿರಿ. ಮುಂದಿನ ಕಾರ್ಯಕ್ರಮ ವೀಕ್ಷಿಸಲು ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ. ವಂದನೆಗಳು.